ಇನ್ನು ತಮಿಳುನಾಡಿನ ಕಥೆಯೇನು? ತಮಿಳುನಾಡು ಬಿಜೆಪಿ ಅಧ್ಯಕ್ಷ ಅಣ್ಣಾಮಲೈ ಮೋದಿ ಸಂಪುಟಕ್ಕೆ ರಾಜ್ಯಸಭಾ ಸದಸ್ಯರನ್ನಾಗಿಸಿ ಕೇಂದ್ರ ಮಂತ್ರಿ ಮಾಡೋದಕ್ಕೆ ನಿರ್ಧಾರ ಮಾಡಲಾಗಿದೆ. ಅಣ್ಣಾಮಲೈಗೆ ಸಚಿವರಾಗಲು ಸಿದ್ಧರಾಗುವಂತೆ ಜೆಪಿ ನಡ್ಡಾ ಕರೆ. ಈ ಬಾರಿ ತಮಿಳುನಾಡಿನಲ್ಲಿ ಬಿಜೆಪಿಯ ಖಾತೆ ತೆರೀತಾರೇನೋ ಎನ್ನುವಂತಹ ನಿರೀಕ್ಷೆ ಇತ್ತು, ಆಗ್ಲಿಲ್ಲ. ಆದರೆ ಕಾಂಗ್ರೆಸ್ ಡಿಎಂಕೆ ವಿರುದ್ಧ ಭಾರಿ ಹೋರಾಟವನ್ನು ನಡೆಸಿ ಬಿಜೆಪಿ 10%ಕ್ಕೂ ಹೆಚ್ಚು ಮತವನ್ನ ಪಡೆಯೋದಕ್ಕೆ ಕಾರಣಕರ್ತರಾಗಿದ್ದು ಅಣ್ಣಾಮಲೈ. ಹಾಗಾಗಿ ತಮಿಳುನಾಡಿನ ದೃಷ್ಟಿಯಲ್ಲಿಟ್ಟುಕೊಂಡು ಅಣ್ಣಾಮಲೈಗೆ ಸ್ಥಾನ ಸಿಗ್ತಾ ಇದೆ. ನಡ್ಡಾರಿಂದ ಅಣ್ಣಾಮಲೈಗೆ ಕರೆ ಬಂದಿದೆ. ಈ ಮೂಲಕ ಅಣ್ಣಾಮಲೈ ಕೈ ಬಲಪಡಿಸುವಂತ ಪ್ರಯತ್ನವಾಗ್ತಾ ಇದೆ. ಈ ಬಾರಿ ಅವರು ಸಂಸದರಾಗ್ಲಿಲ್ಲ ನಿಜ, ಗೆಲ್ಲೋದಕ್ಕೆ ಸಾಧ್ಯ ಆಗ್ಲಿಲ್ಲ. ಆದರೆ ಬಿಜೆಪಿಗೆ ಹೆಚ್ಚು ಮತವನ್ನ ನೀಡುವಲ್ಲಿ ಅವರ ಪಾತ್ರ ಬಹಳ ದೊಡ್ಡದಿದೆ. ಕಾಂಗ್ರೆಸ್ ಡಿಎಂಕೆ ವಿರುದ್ಧ ಹೋರಾಟ ಮಾಡಿದ್ದಕ್ಕೆ ಅಣ್ಣಾಮಲೈಗೆ ಸಚಿವಗಿರಿಯ ಗಿಫ್ಟ್ ಸಿಗ್ತಾ ಇದೆ. ಹಾಗೆ ಕೇರಳದ ತ್ರಿಶೂರ್ನ ಸಂಸದ ಸುರೇಶ್ ಗೋಪಿ ಮೋದಿ ಸಂಪುಟಕ್ಕೆ ಸೇರ್ಪಡೆಯಾಗ್ತಾ ಇದ್ದಾರೆ. ಕೇರಳದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕೇಸರಿ ಬಾವುಟ ಹಾರಿಸಿದಂತಹ ಖ್ಯಾತಿ ಗೋಪಿ ಅವರದು. ಹೀಗಾಗಿಯೇ ಸುರೇಶ್ ಗೋಪಿ ಅವರಿಗೆ ಸಚಿವ ಸ್ಥಾನ ಕೊಡೋದಕ್ಕೆ ಬಿಜೆಪಿ ಮುಂದಾಗ್ತಾ ಇದೆ. ಕೇರಳದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಬಿಜೆಪಿಗೆ ಸಂಸದ ಸ್ಥಾನ ಲಭ್ಯ ಆಗಿದೆ. ಹೀಗಾಗಿಯೇ ಕೇರಳಕ್ಕೆ ಕೇಂದ್ರ ಸಂಪುಟದಲ್ಲಿ ಅವಕಾಶ ನೀಡೋದಕ್ಕೆ ಬಿಜೆಪಿ ಮುಂದಾಗಿದ್ದು ಕ್ಯಾಬಿನೆಟ್ ದರ್ಜೆಯ ಸಚಿವ ಸ್ಥಾನ ಸುರೇಶ್ ಗೋಪಿ ಅವರಿಗೆ ಸಿಗುವ ಸಾಧ್ಯತೆ ಇದೆ. ಕೇರಳದಲ್ಲಿ ಬಿಜೆಪಿ ಗೆದ್ದಿರುವಂತಹ ಏಕೈಕ ಕ್ಷೇತ್ರ ತ್ರಿಶೂರ್. ಜೊತೆಗೆ ಇದೇ ಪ್ರಥಮ ಬಾರಿಗೆ ಕೇರಳದಲ್ಲಿ ಕೇಸರಿಯ ಬಾವುಟ ಹಾರಿದೆ. ಹಾಗಾಗಿಯೇ ಸುರೇಶ್ ಗೋಪಿ ಅವರಿಗೆ ಸಚಿವ ಸ್ಥಾನವನ್ನು ನೀಡುವುದಕ್ಕೆ ಬಿಜೆಪಿ ಮುಂದಾಗ್ತಾ ಇದೆ. ಕೇರಳದ ಇತಿಹಾಸದಲ್ಲೇ ಮೊದಲ ಬಾರಿಗೆ ಬಿಜೆಪಿಗೆ ಸಂಸದ ಸ್ಥಾನ ಸಿಕ್ತು. ಹಾಗಾಗಿಯೇ ಆ ಸಂಸದರಿಗೆ ಸಚಿವಗಿರಿ ಕೂಡ ಸಿಗ್ತಾ ಇದೆ. ಸುರೇಶ್ ಗೋಪಿಗೆ ಕ್ಯಾಬಿನೆಟ್ ದರ್ಜೆಯ ಸಚಿವ ಸ್ಥಾನ ಸಿಗುವ ಸಾಧ್ಯತೆಗಳು ದಟ್ಟವಾಗಿದೆ. ಒಟ್ಟು 46 ಸಂಸದರು ಮೋದಿ ಕ್ಯಾಬಿನೆಟ್ಗೆ ಸೇರ್ಪಡೆಯಾಗಲಿದ್ದು, ಕೇರಳದಲ್ಲಿ ಮೊಟ್ಟ ಮೊದಲ ಬಾರಿಗೆ ಕೇಸರಿ ಬಾವುಟ ಹಾರಿಸಿದ ತ್ರಿಶೂರ್ನ ಸಂಸದರಾಗಿ ಆಯ್ಕೆಯಾಗಿರುವಂತಹ ಗೋಪಿ ಅವರಿಗೆ ಈ ಬಾರಿ ಮೋದಿ ಸಂಪುಟಕ್ಕೆ ಸೇರುವಂತಹ ಅವಕಾಶ ಅಂತದೊಂದು ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಒಟ್ಟು 46 ಸಂಸದರು ಮೋದಿಯೊಂದಿಗೆ ಇವತ್ತು ಪ್ರಮಾಣ ವಚನ ಸ್ವೀಕರಿಸುತ್ತಾರೆ. ಸಂಜೆ 7:15ಕ್ಕೆ ಮೂರನೇ ಬಾರಿಗೆ ಪ್ರಧಾನಿಯಾಗಿ ಮೋದಿ ಪ್ರಮಾಣ ವಚನವನ್ನು ಸ್ವೀಕರಿಸಲಿದ್ದು, ಮೈತ್ರಿ ಪಕ್ಷಗಳಿಗೆ 13 ಮಂತ್ರಿಮಂಡಲ, ಆದರೆ ಪ್ರಮುಖ ಖಾತೆಗಳನ್ನ ತನ್ನಲ್ಲೇ ಉಳಿಸಿಕೊಳ್ಳೋದಕ್ಕೆ ಬಿಜೆಪಿ ಮುಂದಾಗ್ತಾ ಇದೆ. ಅಂದ್ರೆ ಗೃಹ ಖಾತೆ, ಹಣಕಾಸು, ರಕ್ಷಣಾ ಖಾತೆ, ವಿದೇಶಾಂಗ ಖಾತೆಗಳು ಇವೆಲ್ಲ ಬಿಜೆಪಿ ಸಂಸದರ ಪಾಲಾಗುತ್ತೆ. ಕಾನೂನು, ಶಿಕ್ಷಣ, ಜಲಶಕ್ತಿ, ಸಂಸದೀಯ ವ್ಯವಹಾರ, ರೈಲ್ವೆ ಕೂಡ ಬಿಜೆಪಿಗೆ. ಜೊತೆಗೆ ಈ ಹಿಂದೆ ಗೃಹ ಖಾತೆಯಲ್ಲಿ ಇದ್ದಂತಹ ಅಮಿತ್ ಶಾ ಅವರ ಅದರಲ್ಲೇ ಮುಂದುವರಿಯುವಂತಹ ಸಾಧ್ಯತೆಗಳಿದೆ. ರಾಜನಾಥ್ ಸಿಂಗ್, ನಿತಿನ್ ಗಡ್ಕರಿ, ನಿರ್ಮಲಾ ಕೂಡ ಸಂಪುಟದಲ್ಲಿ ಮುಂದುವರಿಕೆಯಾಗಲಿದ್ದು, ಪಿಯೂಷ್ ಗೋಯಲ್, ಕಿರಣ್ ರಿಜಿಜು ಕೂಡ ಸಂಪುಟ ಸೇರುವಂತಹ ಸಾಧ್ಯತೆಗಳೆಲ್ಲ ಕಂಡು ಬರ್ತಾ ಇದೆ. ಮನ್ಸುಖ್ ಮಾಂಡವಿಯಾಗೂ ಕೂಡ ನಡ್ಡಾ ಕರೆ ಬಂದಿದೆ. ಅಶ್ವಿನಿ ವೈಷ್ಣವ್, ಭೂಪೇಂದ್ರ ಯಾದವ್ಗೂ ಕೂಡ ಜೆಪಿ ನಡ್ಡಾ ಕರೆ ಬಂದಿದೆ. ಒಟ್ಟಾರೆ ಮೋದಿ ಸಂಪುಟಕ್ಕೆ ಎಷ್ಟು ಮಂದಿ ಯಾರ್ಯಾರು ಸೇರ್ಪಡೆಯಾಗ್ತಾರೆ ಎನ್ನುವ ಕುತೂಹಲದ ನಡುವೆ ಒಂದೊಂದೇ ಮಾಹಿತಿ ಹೊರ ಬರ್ತಾ ಇದೆ. ಅದರ ಕ್ಷಣದ ಅಪ್ಡೇಟ್ಸ್ ನೋಡ್ತಾ ಇದ್ದೀವಿ ನಾವು ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ. ರಾಷ್ಟ್ರಪತಿ ಭವನ ಸಜ್ಜಾಗಿದೆ. ಸಂಜೆ 7:15ಕ್ಕೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ. ಪ್ರಮುಖ ಖಾತೆಗಳನ್ನು ತನ್ನಲ್ಲೇ ಉಳಿಸಿಕೊಳ್ಳೋದಕ್ಕೆ ಬಿಜೆಪಿ ಮುಂದಾಗ್ತಾ ಇದ್ದು, ಶಾ, ರಾಜನಾಥ್ ಸಿಂಗ್, ಗಡ್ಕರಿ, ನಿರ್ಮಲಾ ಸೀತಾರಾಮನ್, ಜೈಶಂಕರ್ ಅವರೆಲ್ಲ ಮುಂದುವರಿಯುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.